ಕಾಲ್ತುಳಿತದಿಂದ 11 ಜನ ಅಮಾಯಕರು ಸಾವನ್ನಪ್ಪಿದಂತಹ ಪ್ರಕರಣದಲ್ಲಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವ್ರನ್ನ ಅಮಾನತು ಮಾಡಿದ್ರಲ್ಲ. ಇನ್ನು ಫ್ಯಾಕ್ಟ್, ಬರೀ ದಯಾನಂದ್ ಅವರಲ್ಲ, ಪೊಲೀಸ್ ಇಲಾಖೆಯ ತಪ್ಪೇ ಇರಲಿಲ್ಲ, ತಪ್ಪಾಗಿದ್ದೇ ಸರ್ಕಾರದಿಂದ ಅಂತ ಸಾಕ್ಷೀಕರಿಸುವಂತಹ ದಾಖಲೆ ಈಗ ಸಿಕ್ಕಿದೆ. ದಾಖಲೆ ಬಹಿರಂಗಗೊಂಡಿದೆ. ಸುಮ್ಮನೆ ಬಲಿಪಶು ಮಾಡೋದು ದಯಾನಂದ್ ಅವ್ರನ್ನ. ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು ನಿಮಗೆ? ದಾಖಲೆ ಅಧಿಕೃತವಾದ ದಾಖಲೆ. ಇದು ಸರ್ಕಾರವೇ ಮಾಡಿದಂಥ ತಪ್ಪು ಅಂತ ಸಾಕ್ಷೀಕರಿಸುವಂಥ ದಾಖಲೆ. ಪೊಲೀಸ್ ಇಲಾಖೆ ಏನೆಲ್ಲ ಮಾಡ್ಬೋದಿತ್ತೋ ಎಲ್ಲವನ್ನೂ ಮಾಡಿತ್ತು. ಯಾವಾಗ? ಕಾರ್ಯಕ್ರಮ ಆರಂಭಕ್ಕೂ ಮೊದಲೇ ಅನ್ನೋದನ್ನು ಸಾಬೀತು ಮಾಡುವಂತಹ ದಾಖಲೆ ಈಗ ಬಹಿರಂಗಗೊಂಡಿದೆ. ತಲೆದಂಡ ಆಗಬೇಕಾಗಿದ್ದು ಯಾರ್ದು? ದಯಾನಂದ್ ಅವ್ರದ್ದಲ್ಲ. ತಪ್ಪಾಗಿದ್ದು ಯಾರಿಂದ? ಪೊಲೀಸ್ ಇಲಾಖೆಯಿಂದಲ್ಲ. ಅಸಲಿಗೆ ಇಷ್ಟೆಲ್ಲ ಆಗಲಿಕ್ಕೆ ಮೂಲ ಕಾರಣ ಯಾರು? ಅದನ್ನೇ ಹೇಳ್ತಿದೆ ಈ ದಾಖಲೆ. ಯಾವುದು ಆ ದಾಖಲೆ? ಏನು ಹೇಳ್ತಾ ಇದೆ ಆ ದಾಖಲೆ? ಆ ಸಾಕ್ಷಿ ಈಗ ಯಾರ ತಲೆದಂಡಕ್ಕೆ ಕಾರಣ ಆಗುತ್ತೆ? ನಿಜಕ್ಕೂ ತಲೆದಂಡ ಆಗಬೇಕಾಗಿದ್ದು ಯಾರ್ದು? ಎಸ್, ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ರ ಬಗ್ಗೆ ಪಬ್ಲಿಕ್ ಭಾಳ ಅಪ್ಸೆಟ್ ಆಗಿದ್ದಾರೆ. ಪಬ್ಲಿಕ್ ಎಮೋಷನ್ಸ್ ಆರ್ ಅಗೇನೆಸ್ಟ್ ಗೌರ್ಮೆಂಟ್. ಸುಮ್ಮನೆ ಅವ್ರನ್ನ ಬಲಿ ಹಾಕಿದ್ರಿ ನೀವು. ನಿಮ್ಮನ್ನು ನೀವು ಬಚಾವು ಮಾಡಿಕೊಳ್ಳುವ ಸಲುವಾಗಿ ಪೊಲೀಸ್ ಅಧಿಕಾರಿಗಳನ್ನ ಹರಕೆಯ ಕುರಿ ಮಾಡಿದ್ರಿ ನೀವು ಅನ್ನುವಂಥದ್ದು ಜನರ ಅಭಿಪ್ರಾಯ. ನೇರವಾಗಿ ಕಾಣಿಸ್ತಾ ಇದೆ. ಅದು ಸರ್ಕಾರದ ವಿರುದ್ಧ ಆಕ್ರೋಶ ಸ್ಪಷ್ಟವಾಗಿದೆ. ಹೀಗಿದ್ದು ಕೂಡ ಅದನ್ನು ಸಮರ್ಥನೆ ಮಾಡ್ಕೊತಾ ಇದ್ದಾರೆ ಅವರು. ಆದರೆ ಈಗ ಈ ದಾಖಲೆ ನೋಡಿದ ಮೇಲೆ ಏನು ಹೇಳ್ತಾರೆ ಅವರು? ಈ ಸಾಕ್ಷಿಯನ್ನು ನೋಡಿದ ಮೇಲೆ ಏನು ಹೇಳ್ತಾರೆ? ಸರ್ಕಾರ ಯಾರ್ದೋ ಮೇಲೆ ಗೂಬೆ ಕೂರಿಸೋದು, ಯಾರನ್ನೋ ಬಲಿ ಹಾಕೋದು ದೊಡ್ಡ ವಿಷಯ ಅಲ್ಲ. ಆದರೆ ವಾಸ್ತವ ಏನು, ಸತ್ಯ ಏನು, ಅದೇ ಅಲ್ಟಿಮೇಟ್ಲಿ ನಿಮಗೆ ಅಂತಿಮವಾಗಿ ಉಳಿಯೋದು ಸತ್ಯವೇ. ಈಗ ಯಾರಿಗೋ ಜನರ ಕಣ್ಣಿಗೆ ಮಣ್ಣು ಎರಚ್ಬೋದು, ತಮ್ಮನ್ನು ತಾವು ಉಳಿಸ್ಕೊಳ್ಳಿಕ್ಕೆ ಏನು ಬೇಕಾದರೂ ಮಾಡ್ಬೋದು. ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತೇಳಿ ಅಂದ್ಕೊಂಡು ಕೂತ್ಕೋಬೋದು. ಆದರೆ ಅಷ್ಟೆಲ್ಲ ಸಮಯ ಇಲ್ಲ ಈ ಕಾಲಘಟ್ಟದಲ್ಲಿ. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ, ಆ ರೀತಿಯ ಪರಿಸ್ಥಿತಿ ಇವತ್ತಿಂದು. ಈಗ ಆಗಿರೋದು ಅದೇ. ಸರ್ಕಾರ ಏನು ಹೇಳ್ತಾ ಇತ್ತು? ಪೊಲೀಸ್ ಫೇಲ್ಯೂರ್, ಅದಕ್ಕೆ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ಕೈಗೊಂಡಿದ್ದೇವೆ, ಅವರು ಕ್ರಮ ವಹಿಸಲಿಲ್ಲ, ಪೊಲೀಸರು ಅಲರ್ಟ್ ಆಗಿರಲಿಲ್ಲ ಅಂತ ಯಾರ್ರೀ ಹೇಳಿದ್ದು? ಅಲ್ರಿ, RCB ವಿನ್ ಆದಾಗ ಇಡೀ ರಾತ್ರಿ ಬೆಳಗಿನ ಜಾವದವರೆಗೂ ಯಾರು ಭದ್ರತೆ ಕೊಟ್ಟಿದ್ದು? ಒಂದೇ ಒಂದು ಸಾವು ನೋವು ಆಗದ ಹಾಗೆ ಅಷ್ಟರ ಮಟ್ಟಿಗೆ ಸೆಕ್ಯೂರಿಟಿಯನ್ನು ಇಡೀ ರಾತ್ರಿ ನಿದ್ದೆಗೆಟ್ಟು ಕೊಟ್ಟವರು ಯಾರು? ಗೊತ್ತಿಲ್ವ ಇವರಿಗೆ? ಹೆಂಗಿತ್ತು ಗೊತ್ತಾಗುತ್ತೆ RCB ಅಭಿಮಾನಿಗಳ ದಾಂಧಲೆ? ರಾತ್ರಿ ಅಲ್ಲ, ನಿಮಗೆ ಆಕಾಶ ಕಾಣಿಸ್ತಾನೆ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಬಾಣ ಬಿರುಸು. ಮತ್ತು ಒಂದು ಬಸ್ಸು, ಒಂದು ವೆಹಿಕಲ್ಲು, ಒಂದು ಲಾರಿ, ಒಂದು ಟೆಂಪೋ ಓಡಾಡಕ್ಕೆ ಬಿಡ್ತಿರಲಿಲ್ಲ. ಅದ್ರ ಮೇಲೆ ಹತ್ಕೊಂಡು ನಿಂತ್ಕೊಳ್ಳೋರು. ಇರೋ ಬರೋ ಬ್ಯಾರಿಕೇಡೆಲ್ಲ ತಳ್ಕೊಂಡು ಹೋಗಿದ್ದಾರೆ ಅವರು. ಎಲ್ಲಿ ಬೇಕಲ್ಲಿ ಲೂಟಿ. ಇವರು ರಾಕೆಟ್ ಹಾರಿಸಿದ್ದು ತಲೆ ಮೇಲೆ ಇಟ್ಕೊಂಡು, ಇಡೀ ರೋಡ್ ಮಧ್ಯದಲ್ಲಿ ಸರ್ಪಾಟಕ್ಕಿನ ಕೈಯಲ್ಲಿ ಇಟ್ಕೊಂಡು ಗರಗರ ಅಲ್ಲಿ ತಿರುಗಿಸ್ಕೊಂಡು ಇವರು ಪಟಾಕಿ ಹೊಡಿತಿರುವಾಗ ಆಗ ಯಾರು ಭದ್ರತೆ ಕೊಟ್ಟವ್ರು? ಯಾರು ಅವ್ರನ್ನ ಕಂಟ್ರೋಲ್ ಮಾಡಿದ್ದು ಯಾರು? ಯಾವುದೇ ಅಹಿತಕರ ಘಟನೆ ನಡೆದಂತೆ ಯಾರು ತಡೆದಿದ್ದು? ಇದೇ ಪೊಲೀಸ್ನವರು. ಆದರೆ ನೀವು ಕಡೆಗೆ ಯಾರ ಮೇಲೆ ಗೂಬೆ ಕೂರಿಸಿದ್ದು? ಇದೇ ಪೊಲೀಸ್ನವ್ರ ಮೇಲೆ. ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಆಯ್ತಲ್ಲ ಘಟನೆ, ಆಗ ಉಸಿರುಗಟ್ಟದ ಬಿದ್ದಿದ್ರಲ್ಲ ಸ್ಟಾಂಪೇಡಲ್ಲಿ, ಕಾಲು ತುಳಿತಕ್ಕೆ ಸಿಲುಕಿ ಅವ್ರನ್ನೆಲ್ಲ ಆಸ್ಪತ್ರೆಗೆ ಎತ್ಕೊಂಡು ಹೋದವ್ರು ಯಾರು? ಈ ಪೊಲೀಸ್ನವ್ರು ಇಲ್ಲ ಅಂದಿದ್ದರೆ ಇನ್ನೂ ಎಷ್ಟು ಜೀವ ಹೋಗ್ತಾ ಇತ್ತು ಗೊತ್ತಾ? ಈಗ 100ಕ್ಕೂ ಹೆಚ್ಚು ಜನ ಗಾಯಾಳುಗಳಾಗಿ ICU ಇದ್ದಾರಲ್ಲ, ಆ ಪೈಕಿ ಎಷ್ಟು ಜನ ಸಾಯ್ತಾ ಇದ್ರು ಏನು? ಇವತ್ತು ಕೇವಲ 11ಕ್ಕೆ ಸಂಖ್ಯೆ, ಮೃತರ ಸಂಖ್ಯೆ ನಿಂತಿದೆ ಅಂದರೆ ಪೊಲೀಸರು ಅವತ್ತು ಆ ಕ್ಷಣಕ್ಕೆ, ಆ ಗೋಲ್ಡನ್ ಅವರಲ್ಲಿ, ಕೇವಲ ಕೆಲವೇ ಸಮಯದಲ್ಲಿ ಉಸಿರುಗಟ್ಟಿದ ನಂತರ ಆ ಸಮಯದಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಇಲ್ಲ ಅಂದಿದ್ರೆ ಇನ್ನೂ ಹೆಚ್ಚು ಜೀವ ಹಾನಿ ಆಗ್ತಾ ಇತ್ತು. ಅಂತಹ ಪೊಲೀಸರ ವಿರುದ್ಧ ನೀವು ಅವ್ರನ್ನೇ ಸಸ್ಪೆಂಡ್ ಮಾಡ್ತೀರಿ ಅಂದರೆ, ಅವ್ರ ಮೇಲೆ ಆಕ್ಷನ್ ತಗೋತೀರಿ ಅಂದರೆ, ಅದಕ್ಕೆ ಈಗ ಬಯಲಾಗಿರೋದು ದಾಖಲೆ, ಅದಕ್ಕೆ ಈಗ ಸಾಕ್ಷಿ ಹೊರಗೆ ಬಂದಿರೋದು. ಯಾವ ಸಾಕ್ಷಿ? ನೋಡಿ, ನೇರವಾಗಿ ಹೇಳ್ತೀನಿ ನಾನು ನಿಮಗೆ, ಬೇರೆ ಯಾವ ಸಾಕ್ಷಿಯೂ ಅಲ್ಲ. ಈ ರೀತಿ RCB ಪ್ರೋಗ್ರಾಮ್ ಮಾಡುತ್ತೆ, KCA ಸ್ಟೇಡಿಯಮಲ್ಲಿ ಅಲ್ಲೊಂದು
ಕಾರ್ಯಕ್ರಮ, ಈ ಕಡೆ ವಿಧಾನಸೌಧದಲ್ಲಿ ಮತ್ತೊಂದು ಕಾರ್ಯಕ್ರಮ, ಎರಡೆರಡು ಕಾರ್ಯಕ್ರಮಗಳ ಆಯೋಜನೆ ಆಗ್ತಾ ಇದೆ ಅನ್ನಲಿ ಗೊತ್ತಾದ ಕೂಡಲೇ DCP ಲೆಟ್ರ್ ಬರೆದ್ರು, ಸ್ಪಷ್ಟವಾಗಿ ಹೇಳಿದ್ರು, ನೇರವಾಗಿ ಹೇಳಿದ್ರು, ನೋಡಿ ಸ್ವಾಮಿ, ಈ ರೀತಿಯಾಗಿ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸಲ್ಲಿ ನೀವೇನಾದರೂ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೆ ಆದರೆ ಅದು ಅಷ್ಟು ಸುಲಭ ಅಲ್ಲ, ಭದ್ರತೆ ಒದಗಿಸೋದು ಅಷ್ಟು ಸುಲಭ ಸಾಧ್ಯ ಅಲ್ಲ. ಅಲ್ಲಿ ಸಿಬ್ಬಂದಿಗಳು, ಅಧಿಕಾರಿಗಳು, ಅವರ ಕುಟುಂಬದವ್ರನ್ನ, ಅವ್ರ ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತಾರೆ. ಮೊದಲು ಅವ್ರು ಯಾರು ಕೂಡ ಬರದ ಹಾಗೆ ತಡೆಯಿರಿ. ಒಂದು ವೇಳೆ ಕಾರ್ಯಕ್ರಮ ಮಾಡಬೇಕು ಅನ್ನೋದು ಅನಿವಾರ್ಯ ಆದರೆ, ಮಾಡದೇ ಇದ್ದರೆ ಒಳ್ಳೆಯದು. ಒಂದು ವೇಳೆ ಮಾಡೋದೇ ಆದರೆ ಅವರೆಲ್ಲರಿಗೂ ರಜಾ ಕೊಡಿ. ಕಂಟ್ರೋಲ್ ಮಾಡಲಿಕ್ಕಾಗಲ್ಲ, ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ ಅನ್ನುವ ಅರ್ಥದಲ್ಲಿ ಸ್ಪಷ್ಟವಾಗಿ ಪತ್ರವನ್ನು ಬರೆದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಇದಕ್ಕಿಂತ ಇನ್ನೇನು ಬೇಕು? ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡಿರಲಿಲ್ಲ ಅಂದರೆ ಅವ್ರು ಎಚ್ಚರಿಕೆ ಕೊಟ್ಟಿಲ್ವಾ? ತಿಳಿಸಿಲ್ವಾ ಸರ್ಕಾರಕ್ಕೆ? ತಿಳಿಸಿದ್ರು, ಮೈಮರೆತಿದ್ದು ಸರ್ಕಾರ, ಎಚ್ಚೆತ್ಕೊಳ್ಳದೆ ಹೋದದ್ದು ಸರ್ಕಾರ. ಈ ಅನಾಹುತಕ್ಕೆ ಮೂಲ ಕಾರಣ ಸರ್ಕಾರ ಅನ್ನೋದನ್ನು ಈ ಪತ್ರ ಈಗ ಸಾರಿ ಸಾರಿ ಹೇಳ್ತಾ ಇದೆ. ಇದಕ್ಕಿಂತ ಇನ್ನೇನು ಬೇಕು? ಇಷ್ಟು ಹೇಳಿದ ನಂತರವೂ ನೆಗ್ಲೆಕ್ಟ್ ಮಾಡಿ, ಇಲ್ಲ ಮಾಡಲೇಬೇಕು ಅನ್ನಲಿ ಒತ್ತಡ ಹೇರಿ ವಿಧಾನಸೌಧಕ್ಕೆ ಆ ಎಲ್ಲ ಆಟಗಾರರನ್ನ ಕರೆಸಿ, ಈ ಕಡೆ ಸಿಬ್ಬಂದಿ ಅಧಿಕಾರಿಗಳಿಗೂ ಕೂಡ ರಜೆ ಕೊಡದೆ ಅವರು ಎಲ್ಲ ವೇದಿಕೆ ಮೇಲೆ ಬಂದು ವೇದಿಕೆ ಮೇಲೆ ಒಂಥರ ದೊಡ್ಡಿ ಆದಂಗಾಗಿ ಆ ಜಾತ್ರೆ ನಡೆಸಿ ನಿಮ್ಮ ಮಕ್ಕಳನ್ನು, ನಿಮ್ಮ ಮಕ್ಕಳನ್ನೆಲ್ಲ ಸ್ಟೇಜ್ ಮೇಲೆ ಕರ್ಕೊಂಡು ಕೂರಿಸ್ಕೊಂಡು ಅಲ್ಲಿ ಬಹುಶಃ ಅಲ್ಲಿ ಅನಾಹುತ ತಪ್ಪಿತು. ಇಲ್ಲ ಆಯಿತು. ಯಾಕೆ ಬೇಕಿತ್ತಿದು? ಇವರು ಹೇಳ್ತಾರೆ ಈಗ ಪ್ರೆಸ್ ಕಾನ್ಫರೆನ್ಸಲ್ಲಿ, ವಿಧಾನಸೌಧ ಹತ್ರ ಏನಾದರೂ ಆಯಿತಾ? ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಆಗಿರೋದು, ನಾವಿದ ಕಡೆ ಏನಾಗಿರಲಿಲ್ಲ ಅಂತೇಳಿ. ಅದಕ್ಕೆ ಅಲ್ಲಾಗಿದ್ದು. ನೀವಿದ ಕಡೆ ಪೊಲೀಸ್ನವ್ರು ಎಲ್ಲರೂ ಕೂಡ ಅಲ್ಲೇ ಬಂದು ನಿಂತ್ಕೋಬೇಕಾಯ್ತಲ್ಲ. ಎಲ್ಲ ಹಿರಿಯ ಅಧಿಕಾರಿಗಳು ಅಲ್ಲಿ ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಮಕ್ಕಳಿಗೆ ಸೆಕ್ಯೂರಿಟಿ ಕೊಡ್ತಾ ನಿಲ್ಬೇಕಾಯ್ತಲ್ಲ. ನಂಬರ್ 1. ನಂಬರ್ 2, ವಿಧಾನಸೌಧ ಹತ್ರ ಆಗಿಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಆಗಿರೋದಂದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಪಾಕಿಸ್ತಾನದಲ್ಲಿದೆಯಾ? ಅದು ನಿಮ್ಮ ವ್ಯಾಪ್ತಿಗೆ ಬರಲ್ವಾ? ನೀವು ಬರೀ ವಿಧಾನಸೌಧಕ್ಕೆ ಮಾತ್ರ CM? ಚಿನ್ನಸ್ವಾಮಿ ಸ್ಟೇಡಿಯಂ ನಿಮ್ಮ ವ್ಯಾಪ್ತಿಯಲ್ಲಿಲ್ವಾ? ಕರ್ನಾಟಕ ರಾಜ್ಯದಲ್ಲಿಲ್ವಾ? ಅದು ಬೆಂಗಳೂರಲ್ಲಿಲ್ವಾ? ಅದ್ರ ಮೇಲೆ ನಿಮಗೆ ಯಾವುದೇ ಸಂಬಂಧವೂ ಇಲ್ವಾ? ಅದ್ರ ಜೊತೆಗೆ ಆ ಭಾಗ ನಿಮಗೆ ಸೇರಿಲ್ವಾ? ಅದಕ್ಕೆ ಕೇಳಿದ್ನಲ್ಲ, ಏನಾದರೂ ಪಾಕಿಸ್ತಾನ ಅದಕ್ಕೆ ಸೇರ್ಕೊಂಡಿದ್ಯಾ? ಬಿಟ್ಕೊಟ್ಟಿದ್ದೀರಾ ಅದಕ್ಕೇನಾದರೂ? ಅಲ್ಲಾಗಿಲ್ಲ, ಇಲ್ಲಾಗಿದೆ, ಇಲ್ಲಾಗಿಲ್ಲ, ಅಲ್ಲಾಗಿದೆ, ಏನಿದೆಲ್ಲ ಅರ್ಥ ಇದೆಯೇನ್ರಿ ಸಮರ್ಥನೆ ಮಾಡೋದಕ್ಕೆ? 11 ಜೀವಗಳು ಹೋಗಿದೆ. ಈ ರೀತಿ ನೀವು ಮುಖ ಉಳಿಸ್ಕೊಳ್ಳೋಕ್ಕೆ ತಿಪ್ಪೆ ಸಾರಿಸ್ತಾ ಕೂತ್ರೆ ಯಾರು ಕೇಳ್ತಾರೆ? ಈಗ ಸಾಕ್ಷಿ ಬಂದಾಯ್ತಲ್ಲ, ಈಗೇನು ಹೇಳ್ತೀರಿ? ಯಾರು ತಲೆದಂಡ ಆಗಬೇಕಾಗಿದ್ದು? ಯಾರ್ದು? ದಯಾನಂದ್ ಅವ್ರದ್ದ? DCPದ? ಇನ್ಸ್ಪೆಕ್ಟರ್ದ? ಪೊಲೀಸ್ ಅಧಿಕಾರಿಗಳದ್ದ? ತಲೆದಂಡ ಆಗಬೇಕಾದ್ದು ನಿಮ್ಮದು. ನಿಮ್ಮ ತಲೆದಂಡ ಆಗಬೇಕಿತ್ತು. ನೀವು ನಿಮ್ಮ ತಲೆ ಉಳಿಸ್ಕೊಳ್ಳೋ ಸಲುವಾಗಿ ಯಾರ್ದೋ ತಲೆ ಬಲಿ ಕೊಟ್ರಿ ಅಷ್ಟೇ. ಇಷ್ಟು ಸಾಕ್ಷಿ ಸಿಕ್ಕ ನಂತರವೂ ಕೂಡ ನೀವಿನ್ನೂ ಕೇಳಲ್ಲ, ನಾವು ಇದೇ ದಾಟಿಯಲ್ಲಿ ಹೋಗ್ತೀವಿ ಅನ್ನುವ ಮನಸ್ಥಿತಿ ಇದ್ದರೆ ಇದಕ್ಕೆ ತಕ್ಕ ಪ್ರತ್ಯುತ್ತರ ಜನ ಕೊಟ್ಟೇ ಕೊಡ್ತಾರೆ. ಇದನ್ನು ಸಾಮಾನ್ಯವಾಗಿ ಮರೆಯೋದಿಲ್ಲ. ನೀವು ಹೇಳ್ಬೋದು, ಪಬ್ಲಿಕ್ ಮೆಮೊರಿ ಇಸ್ ವೆರಿ ಶಾರ್ಟ್, ಭಾಳ ದಿನ ಇರಲ್ಲ, ಸ್ವಲ್ಪ ದಿನಕ್ಕೆ ಮರೆತು ಬಿಡ್ತಾರೆ ಅಂತ. ಆದರೆ ಇಂತಹ ಘಟನೆಗಳನ್ನ ಅಷ್ಟು ಸುಲಭವಾಗಿ ಮರೆಯಲ್ಲ. ಈಗಲಾದರೂ ಆತ್ಮಸಾಕ್ಷಿ ಅಂತ ಇದ್ದರೆ ಆ ಆತ್ಮಸಾಕ್ಷಿಗೆ ಅನುಗುಣವಾಗಿ ಕಾನ್ಷಿಯಸ್, ಕೆಲವರೆಲ್ಲ ಡೈಲಾಗ್ ಹೊಡಿತಾರಲ್ಲ, ನಾನು ನನ್ನ ಕಾನ್ಷಿಯಸ್ಸಿಗೆ ಸರಿಯಾಗಿ ಕೆಲಸ ಮಾಡ್ತೀನಿ ಅಂತೇಳಿ, ಆ ಕಾನ್ಷಿಯಸ್ ಇದ್ದದ್ದೇ ಆದರೆ, ಆತ್ಮಸಾಕ್ಷಿಯ ಮಾತನಾಡ್ತಾರಲ್ಲ ಕೆಲವರು, ಆ ಆತ್ಮಸಾಕ್ಷಿ ನಿಮಗೆ ಇದ್ದದ್ದೇ ಆದರೆ, ರಾಜಕಾರಣದಲ್ಲಿ ನಾನು ಯಾವತ್ತೂ ಬೂಟಾಟಿಕೆ ಮಾಡಿಲ್ಲ ಅಂತಾರಲ್ಲ, ಹಾಗೆ ಬೂಟಾಟಿಕೆ ಮಾಡುವವರಲ್ಲ ಅನ್ನೋದೇ ನಿಜವಾದರೆ ಈಗಲಾದರೂ ನೈತಿಕ ಹೊಣೆಯನ್ನು ಹೊರಲೇಬೇಕು. ಹೊರದೇ ಹೋದರೆ ಯಾರನ್ನೋ ಬಲಿ ಕೊಟ್ಟು ನಾವು ಕೈ ತೊಳ್ಕೊಂಡು ಓಡಾಡ್ತೀವಿ ಅಂದರೆ ನೋ, ಜನ ಕ್ಷಮಿಸಲ್ಲ. ಯಾಕಂದರೆ ಇದು ಅಕ್ಷಮ್ಯ. 11 ಜೀವಗಳು, ಆ ಹೆತ್ತವರ ಕಣ್ಣೀರು ಹೊಟ್ಟೆ ಉರಿಯುತ್ತೆ ನೋಡಿದ್ರೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಈ ಪ್ರಕರಣದಲ್ಲಿ ಕ್ಷಮೆ ಇಲ್ಲ. ಅಕ್ಷಮ್ಯ ಅಪರಾಧ ಇದು. ಈಗಲಾದರೂ ಮಾರಲ್ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಳ್ಳಿ. ಇಲ್ಲದೇ ಇದ್ದರೆ ಮುಂದಿನದನ್ನು ಎದುರಿಸಲಿಕ್ಕೆ ಸಿದ್ಧರಾಗಿ. ಜನ ಉತ್ತರ ಕೊಟ್ಟೇ ಕೊಡ್ತಾರೆ ಅಲ್ವಾ? ಇದಕ್ಕೆ ಪ್ರತ್ಯುತ್ತರ ಕೊಡಬೇಕೋ ಬೇಡವೋ? ಇವರಿಗೆ ಪಾಠ ಕಲಿಸ್ಬೇಕೋ ಬೇಡವೋ? ಯಾರು ತಪ್ಪು? ದಯಾನಂದ್ ಅವ್ರದ? ಪೊಲೀಸ್ ಕಮಿಷನರ್ದ? ಅವರೊಬ್ಬರೇನಾ? ಕೇವಲ ಪೊಲೀಸ್ ಇಲಾಖೆನಾ? ಬೇರೆ ಯಾವ ಅಧಿಕಾರಿಗಳು, ಯಾವ ರಾಜಕಾರಣಿಗಳು
ಯಾವ ಸಚಿವರು, ಯಾವ ಮಂತ್ರಿಗಳು, ಹಾಗೆ ಅಲ್ಲಿದ್ದಂಥ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು, ಗೃಹ ಸಚಿವರು ಆದಿಯಾಗಿ ವೇದಿಕೆ ಮೇಲೆ ಯಾರೆಲ್ಲ ಬಂದು ವೇದಿಕೆ ಅಲಂಕರಿಸಿದ್ರಲ್ಲ, ಹಿರಿಯ ರಾಜಕಾರಣಿ, ಹಿರಿಯ ಮಂತ್ರಿಗಳು, ಅವ್ರು ಯಾರ್ದು ಕೂಡ ಪಾತ್ರ ಏನೂ ಇಲ್ವಾ? ಯಾರ್ದು ತಲೆದಂಡ ಆಗಬೇಕಾದ್ದು ಯಾರ್ದು? ಎಸ್, ನೀವು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.